ಚಿತ್ರದುರ್ಗದಲ್ಲಿ ಒಂದು ಬಸ್ಗೆ ಅಗ್ನಿ ದುರಂತದ ಬೆನ್ನಲ್ಲೇ ಇನ್ನೂ ಕೂಡ RTO ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋ ತರ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಸದ್ಯ ನೀವು ನೋಡಬಹುದು, ನಾನಿವಾಗ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನಲ್ಲೂ ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಏನು ಒಂದು ಕೆಲವು ಬಸ್ಗಳನ್ನ ಕಾಣ್ತೀವಲ್ಲ, ಬಸ್ಗಳಲ್ಲಿ ಗೂಡ್ಸ್ ಮಟೀರಿಯಲ್ಗಳನ್ನ ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ವು. ಮತ್ತೆ ಇಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು, ಗೂಡ್ಸ್ ಮಟೀರಿಯಲ್ಗಳೇ ನಮಗೆ ಸ್ವಚ್ಛ ನೇರವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಪ್ಯಾಸೆಂಜರ್ಗಳಿಗಿಂತಲೂ ಕೂಡ ಇಲ್ಲಿ ಗೂಡ್ಸ್ ಮಟೀರಿಯಲ್ಗಳೇ ಮೆಜೆಸ್ಟಿಕ್ ನಲ್ಲಿ ಇಲ್ಲಿ ಕಂಡು ಬರ್ತಾ ಇದೆ. ಬಸ್ಗಳ ಮೇಲೆ ಒಂದು ಮಟೀರಿಯಲ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಅದು ನಿಜವಾಗಿ ನಮಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಬಸ್ಗಳು ಇಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಅಧಿಕಾರಿಗಳಾಗಿರ್ಬೋದು, RTO ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇಲ್ಲಿ ಒಂದು ಚೆಕಿಂಗ್ ಅನ್ನ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಈಗ ಕೇಳಿ ಬರ್ತಾ ಇವೆ. ಸೊ ಇದರ ಬೆನ್ನಲ್ಲೇ ನಾವು ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಏನು ಬಸ್ ಬೇರೆ ಬೇರೆ ಕಡೆ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಅಂದ್ರೆ ಬೆಂಗಳೂರು ಸೇರಿದಂತೆ ಹಲವು ರಾಜ್ಯದ ಹಲವು ಭಾಗಗಳಿಗೆ ಬಸ್ಗಳು ಇಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚೆಕಿಂಗ್ ಇಲ್ಲಿ ನಡೀತಾ ಇಲ್ಲ. ಸೊ ಕಂಪ್ಲೀಟ್ ಆಗಿ ಪರವಾನಗಿ ಇಲ್ಲದೆ ಈ ರೀತಿಯಾದಂತಹ ಗೂಡ್ಸ್ ಮಟೀರಿಯಲ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಸೊ ಹೋದ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಏನಾದರೂ ಒಂದು ಅವಘಡ ಆಯ್ತು ಅಂದ್ರೆ ಇಲ್ಲಿ ಯಾರು ಕೂಡ ಇಲ್ಲಿ ಕೇರ್ ಮಾಡಲ್ಲ. ಅಂದ್ರೆ ಈ ರೀತಿಯಾದಂತಹ ಒಂದು ಅಗ್ನಿ ಅವಘಡ ಕಳೆದ 2 ದಿನಗಳ ಹಿಂದೆ ಕೂಡ ನಾವು ಗಮನಿಸ್ತಾ ಹೋದ್ವಿ, ಯಾವ ರೀತಿಯಾದಂತಹ ಒಂದು ಬಸ್ ಅಗ್ನಿ ದುರಂತದಲ್ಲಿ ಸಾವನ್ನಪ್ಪಿದ್ರು ಜನರು. ಆದ್ರೆ ಇಲ್ಲಿ ಕೆಲವೊಂದು ಬಸ್ಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು, ಎಮರ್ಜೆನ್ಸಿ ಎಕ್ಸಿಟ್ಗಳೇ ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಬರೀ ಮೇನ್ ಡೋರ್ಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇವೆ. ಏನೇ ಅವಘಡ ಆದ್ರೂ ಕೂಡ ಬರೀ ಮೇನ್ ಡೋರ್ಗಳಲ್ಲೇ ಹೋಗ್ಬೇಕು. ಮತ್ತೆ ಕೆಲವೊಂದು ನಾವು ಗಮನಿಸ್ತಾ ಹೋಗ್ಬೋದು, ಹಿಂದೆ ಇರತಕ್ಕಂತಹ ಸೀಟ್ಗಳು ಕಂಪ್ಲೀಟ್ ಆಗಿ ಒಂದು ಪ್ಯಾಸೆಂಜರ್ಗಳನ್ನ ತುಂಬಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಎಕ್ಸಿಟ್ ಡೋರ್ಗಳನ್ನ ಕೂಡ ಇಲ್ಲಿ ಕ್ಲೋಸ್ ಮಾಡಿರುವಂತದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಈ ರೀತಿ ಆದ್ರೆ ಏನಾದ್ರೂ ಒಂದು ಅವಘಡ ಸಂಭವಿಸಿದ್ರೆ ಜನರು ಬದುಕೋದು ಕಷ್ಟ, ಜನರಿಗೆ ಎಕ್ಸಿಟ್ ಎಲ್ಲಿದೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಏನಾದ್ರೂ ಆದ್ರೆ ಮೇನ್ ಡೋರ್ ಇಂದಾನೆ ನಾವು ಕೆಳಗಡೆ ಇಳಿಬೇಕು ಅನ್ನೋದು ಕೂಡ ಜನರಿಗೆ ಒಂದು ಶಾಕ್ ಆಗಿ ಕಾಡುತ್ತೆ. ಈ ರೀತಿ ಲಗೇಜ್ಗಳನ್ನೇ ಕಂಪ್ಲೀಟ್ ಆಗಿ ಬಸ್ಗಳ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು, RTO ಅಧಿಕಾರಿಗಳು ಇದರ ಹತ್ರ ಗಮನ ಹರಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ನಟರಾಜ್, TV9 ಬೆಂಗಳೂರು. ಚಿತ್ರದುರ್ಗದಲ್ಲಿ ಒಂದು ಬಸ್ಗೆ ಅಗ್ನಿ ದುರಂತದ ಬೆನ್ನಲ್ಲೇ ಇನ್ನೂ ಕೂಡ RTO ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನೋ ತರ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಸದ್ಯ ನೀವು ನೋಡಬಹುದು, ನಾನಿವಾಗ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನಲ್ಲೂ ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಏನು ಒಂದು ಕೆಲವು ಬಸ್ಗಳನ್ನ ಕಾಣ್ತೀವಲ್ಲ, ಬಸ್ಗಳಲ್ಲಿ ಗೂಡ್ಸ್ ಮಟೀರಿಯಲ್ಗಳನ್ನ ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ವು. ಮತ್ತೆ ಇಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು, ಗೂಡ್ಸ್ ಮಟೀರಿಯಲ್ಗಳೇ ನಮಗೆ ಸ್ವಚ್ಛ ನೇರವಾಗಿ ಇಲ್ಲಿ ಕಂಡು